ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿ ಬರುವ ಎಆರ್ಜೆ ಬಿಸಿಎ ಕಾಲೇಜಿನಲ್ಲಿ ಅನ್ವೇಷಣ 2025 ಆಯೋಜನೆ ಮಾಡುತ್ತಿದ್ದೇವೆ. ಇದು ಬಾಗಲಕೋಟೆ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುವ ಎಲ್ಲ ಬಿಸಿಎ ಹಾಗೂ ಬಿಎಸ್ಸಿ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳಿಗೋಸ್ಕರ ಈ ಐಟಿ ಫೆಸ್ಟ್ ಅನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಈ ಐಟಿ ಫೆಸ್ಟ್ ನಲ್ಲಿ ನಮ್ಮ ಕಾಲೇಜಿನಲ್ಲಿ 7 ಇವೆಂಟ್ ಅನ್ನು ಆಯೋಜನೆ ಮಾಡ್ತಾ ಇದ್ದೇವೆ. 7 ಇವೆಂಟ್ ಅಂದರೆ ಕೋಡ್ ವೇದ, ನೆಕ್ಸ್ಟ್ ಪ್ರಚಾರ ತಂತ್ರ, ಸೃಜನ ಕೇಂದ್ರ, ಚಾಣಕ್ಯ, ಅಗ್ನಿಪಥ್, ರಾಗಸಂಧ್ಯೆ, ನೃತ್ಯ ವೈಭವ ಅಂತ ಹೇಳಿ 7 ಇವೆಂಟ್ ಗಳನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಪ್ರತಿಯೊಂದು ಇವೆಂಟ್ ನಲ್ಲಿ ಎಲ್ಲ ವಿದ್ಯಾರ್ಥಿಗಳು ತುಂಬಾ ಆಸಕ್ತಿಯಿಂದ ಎಲ್ಲರೂ ಆಯೋಜನೆ ಮಾಡಿದ್ದಾರೆ. ನೆಕ್ಸ್ಟ್ ಇದೇನಪ್ಪಾ ಅಂತಂದ್ರೆ ಲಾಸ್ಟ್ ಇಯರ್ ನಾವು ಮಾಡ್ಬೇಕಾದ್ರೆ ಬಹಳ ಉತ್ಸುಕತೆಯಿಂದ ಮಾಡಿದ್ವಿ. ಅದೇ ತರ ಈ ಸತನು ನಮ್ಗೆ ಏನಂದ್ರೆ ಬದ್ಲಿ ಕಾಲೇಜ್ ಯಾವಾಗ ಮಾಡ್ತಾ ಇದ್ರಿ ಅಂತ, ಯಾಕಂದ್ರೆ ನಮ್ಮ ಸೈಡ್ ಬರೋ ವಿದ್ಯಾರ್ಥಿಗಳು ಹೆಂಗಿದಾರೆ ಅಂತಂದ್ರೆ ಈ ಐಟಿ ಫೆಸ್ಟ್ ಅಂದ್ರೆ ಏನಂತ ಗುರುತಿರಂಗಿಲ್ಲ. ನಾವು ಬದ್ಲಿ ಕಡೆ ಹೋಗಿ ಕಲಿತು ಬಂದ ಮೇಲೆ ನಾವು ಇದನ್ನ ಆಯೋಜನೆ ಮಾಡ್ತಾ ಇದ್ವಿ. ಇದರಲ್ಲಿ ಒಂದು ಒಳ್ಳೆ ಹುಡುಗರಿಗೆ ಸ್ಪೋರ್ಟಿವ್ ಎನರ್ಜಿ ಬರುತ್ತೆ. ಈ ತರ ಎಲ್ಲ ಆಯೋಜನೆ ಮಾಡಕ್ಕೆ ನಮಗ ಮ್ಯಾನೇಜ್ಮೆಂಟ್ ಸಿಕ್ಕಾಪಟ್ಟೆ ಸಾಥ್ ಕೊಟ್ಟು ಇದು 2ನೇ ಆವೃತ್ತಿ. 2024 ಒಂದು ಮಾಡಿದ್ವಿ, ಈಗ 2025 2ನೇದು. ಲಾಸ್ಟ್ ಟೈಮ್ 13 ಟೀಮ್ಸ್ ಬಂದಿತ್ತು. ಈ ಸತ ಮಿನಿಮಮ್ ಒಂದು 15 ಟೀಮ್ ಬರ್ತಾವ ಅಂತ ಹೇಳಿ ಆಸಕ್ತಿಯಲ್ಲಿ ಇದ್ದೇವೆ. ಇದು 4ನೇ ತಾರೀಕು ಮತ್ತು 5ನೇ ತಾರೀಕು ನಡೆಯುತ್ತೆ. 4ನೇ ತಾರೀಕು ಮುಖ್ಯ ಅತಿಥಿಗಳಾಗಿ ನಮ್ಮ ಬಾಗಲಕೋಟೆ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಆದಂತಹ ಪ್ರೊಫೆಸರ್ ದಯಾನಂದ್ ಸೌಕಾರ್ ಸರ್ ಬರ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನೊಬ್ರು ಮುಖ್ಯ ಅತಿಥಿಗಳು ಶ್ರೀ SK ಸಜ್ಜನ್ ಸರ್ ಬರಕತ್ತಾರ. ನೆಕ್ಸ್ಟ್ ಅವರು JSS ಕಾಲೇಜ್ ಧಾರವಾಡ ಬರಕತ್ತಾರ. ನೆಕ್ಸ್ಟ್ ಇದ್ರದ್ದು ದಿವ್ಯ ಸಾನ್ನಿಧ್ಯ ನಮ್ಮ ಗುರುಮಾಂತ ಅಜ್ಜಾರ್ ಬರಕತ್ತಾರ. ನೆಕ್ಸ್ಟ್ ಅತಿಥಿಗಳಾಗಿ ನಮ್ಮ ಸಂಘದ ವೈಸ್ ಚೇರ್ಮನ್ ಆದ ಅರುಣ್ ಬಿಜ್ಜಲ್ ಸರ್. ನೆಕ್ಸ್ಟ್ ಇನ್ನೂರು ಅತಿಥಿಗಳಾದಂತಹ ಕಾರ್ಯದರ್ಶಿಗಳಾದಂತಹ ದಿಲೀಪ್ ದೇವಿರ್ಕರ್ ಸರ್. ಇದರ ಫಂಕ್ಷನ್ಗೆ ಅಧ್ಯಕ್ಷತೆಯನ್ನು ನಮ್ಮ ಕಾಲೇಜಿನ ಚೇರ್ಮನ್ ಆದ ಶ್ರೀ ರತ್ನಾಕರ್ ಹುಲಿ ಸರ್ ಇರ್ತಾರೆ. ನೆಕ್ಸ್ಟ್ ಎಲ್ಲಾ ಕಾಲೇಜಿನಿಂದ ಒಂದೊಂದು ಫ್ಯಾಕಲ್ಟಿಗಳು ಬಂದು ನಾವು ಈ 2 ದಿನ ಮಾಡೋದು ಕಾರಣ ಏನಂತಂದ್ರೆ 7 ಇವೆಂಟ್ ನಾವು ನೆಕ್ಸ್ಟ್ ಬಂದಂತ ವಿದ್ಯಾರ್ಥಿಗಳಿಗೆ ನಾವು ಇಲ್ಲೇ ಅವರಿಗೆ ವಸತಿ ಕೊಟ್ಟು ನೆಕ್ಸ್ಟ್ 2 ದಿನ ಫುಲ್ ಇವೆಂಟ್ ಚೆನ್ನಾಗಿರುತ್ತೆ. ಬಂದು ತಾವು ವೀಕ್ಷಣೆ ಮಾಡಿ ಅದ್ರ ಬಗ್ಗೆ ವರದಿ ಮಾಡಬೇಕಂತ ಕೇಳಿದ್ರು. ಚಲನಚಿತ್ರ ನಟರು ಬೆಂಗಳೂರು ಇವರು ಆಗಮಿಸುತ್ತಿದ್ದಾರೆ. ಎಲ್ಲರೂ ಇದೇ ಕಾಲೇಜ್ ಸ್ಟಡಿ ಇದೇ ಕಾಲೇಜ್ ಇದೇ ಸಂಘದ ವಿದ್ಯಾರ್ಥಿ ಆದಂತ ಶ್ರೀ ನವೀನ್ ಶಂಕರ್ ಅವರು ಈ ಫಂಕ್ಷನ್ಗೆ ಬರ್ತಾ ಇದ್ದಾರೆ. ಇವತ್ತು ನಮ್ಮ SVM ಸಂಘದ ARJBC ಕಾಲೇಜಿನಲ್ಲಿ ಏನು ನಾವು 2 ದಿನದ ಅನ್ವೇಷಣೆ 2025 ಕಾರ್ಯಕ್ರಮವನ್ನು 4 ಮತ್ತು 5ನೇ ತಾರೀಕಿಗೆ ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮವನ್ನು ಮುನ್ನೋಡಲು ಮತ್ತು ಇನ್ನೂ ಪ್ರೋತ್ಸಾಹಿಸಲು ನಮಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಬರ್ತಿರ್ತಕ್ಕಂಥ ನಮ್ಮ ಇಲ್ಕಲ್ ನಗರದ ಪತ್ರಿಕೋದ್ಯಮದವರಿಗೆ ಮೊದಲವಾಗಿ ನಾನು ಸ್ವಾಗತ ಕೋರ್ತಾ ಇದ್ದೇನೆ. ಮತ್ತು ನಾವು ಈ ಕಾಲೇಜಿನಲ್ಲಿ ಪ್ರತಿ ವರ್ಷ ಆಯೋಜನೆ ಮಾಡಿದಂತೆ ಈ ವರ್ಷ ಮಾಡಿದ್ದೀವಿ. 2024 ಶುರು ಮಾಡಿದ್ವಿ. 2025 ಇವಾಗ ಸಕ್ಸಸ್ ಕಂಡು 2024 ಸಕ್ಸಸ್ ಕೊಂಡು 25 ಬಂದಿದ್ದೀವಿ. ಎಲ್ಲ ಕಾಲೇಜಿನಿಂದ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಏನು ಈ ಅನ್ವೇಷಣೆ ಮಾಡುವ ಉದ್ದೇಶ ಅಂತಂದ್ರೆ ವಿದ್ಯಾರ್ಥಿಗಳು ಕೇವಲ ಪಠ್ಯೇತರ ಚಟುವಟಿಕೆಗಳನ್ನು ಮಾಡಿಬಿಟ್ಟು ಮಾರ್ಕ್ಸ್ ತಗೊಂಡ್ಬಂದ್ಬಿಟ್ಟು ಹೋಗೋದು ಅಷ್ಟೇ ಅಲ್ಲ. ಅವ್ರಿಗೆ ಮುಂದೆ ಒಂದು ಕಾರ್ಪೊರೇಟ್ ಜಗತ್ತಿನಲ್ಲಿ ಹೋದಾಗ ಆ ಕಂಪನಿನಲ್ಲಿ ವಿದ್ಯಾರ್ಥಿಗಳಿಗೆ ಜೀವನ ಹೆಂಗ್ ನಡೆಸಬೇಕು, ಕಾರ್ಪೊರೇಟ್ ಜಗತ್ತು ಹೆಂಗಿದೆ, ಅಲ್ಲಿ ಕಾಂಪಿಟೇಷನ್ ಯುಗ ಹೆಂಗಿದೆ ಅಂತಕ್ಕಂಥದ್ದು ಕಲಿಸ್ಕೊಡುವಂತ ಒಂದು ಉದ್ದೇಶ. ಅದು ಕಲಾತ್ಮಕವಾಗಿರಲಿ, ವಿಜ್ಞಾನಾತ್ಮಕವಾಗಿರಲಿ, ಅಥವಾ ಈ ಮಾಡರ್ನ್ ಜಗತ್ತಿನಲ್ಲಿ ನಾವು ಕಂಪ್ಯೂಟರ್ ಸೈನ್ಸ್ ಆಗಿರೋದ್ರಿಂದ ಗಣಕಯಂತ್ರದ ಒಂದು ಎಲ್ಲ ವಿಭಾಗದ ಒಂದು ನಾಲೆಜ್ ಅವರಿಗೆ ಬರಬೇಕಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಈ ಫೆಸ್ಟ್ ಎಲ್ಲವನ್ನು ಅವರಿಗೆ ಕಲಿಸ್ಕೊಡುತ್ತೆ. ಓಕೆ, ಅಲ್ಲಿ ಅವ್ರು ಹೆಂಗ್ ಸರ್ವೈವ್ ಆಗೋ ಕಂಪನಿಗೆ ಹೋಗಿ ಹೆಂಗ್ ಕಮ್ಯುನಿಕೇಶನ್ ಇರುತ್ತೆ, ಯಾವ ರೀತಿ ಪಾರ್ಟ್ಸ್ ಗಳಿರುತ್ತೆ, ಯಾವ ಎಂಟರ್ಟೈನ್ಮೆಂಟ್ ಇರುತ್ತೆ ಅನ್ನೋದನ್ನ ಇಲ್ಲೇ ಕಾಲೇಜಿನಲ್ಲಿ ಅವ್ರಿಗೆ ಕಲಿಸ್ಕೊಡ್ತಕ್ಕಂಥ ಈ ಐಟಿ ಫೆಸ್ಟ್ಗಳು ವಿದ್ಯಾರ್ಥಿಗಳಿಗೆ ಕಲಿಸ್ಕೊಟ್ಟು ಅವರಿಗೆ ಮುಂದಿನ ದಾರಿಗೆ ಅನುವು ಮಾಡಿಕೊಡ್ತವೆ. ಆ ಉದ್ದೇಶದಿಂದ ನಾವು ಏನ್ ಮಾಡ್ತಾ ಇದೀವಿ, ಐಟಿ ಫೆಸ್ಟ್ ಅನ್ನ ಅನ್ವೇಷಣೆ ಅಂತ 2024 ಜಾರಿಗೆ ತಗೊಂಡ್ಬಿಟ್ಟು ಇವಾಗ ಇಲ್ಲಿವರೆಗೂ ನಾವು ಸಕ್ಸಸ್ ಆಗಿ ಮಾಡಿದ್ವಿ. ಆ ಸಕ್ಸಸ್ ಆಗ್ಲಿಕ್ಕೆ ಕಾರಣ ನಮ್ಮ ಸಂಘ ಮತ್ತು ಸಂಘದ ಎಲ್ಲ ಚೇರ್ಮನ್ನರು ಮತ್ತು ಎಲ್ಲ ಪದಾಧಿಕಾರಿಗಳು, ಕಾರ್ಯದರ್ಶಿಗಳು, ಅದ್ರ ಜೊತೆಗೆ ನಮಗೆ ಮೇಲೆ ಕೈ ಎತ್ತಿ ಹಿಡಿದಂತವ್ರು ನಿಮ್ಮ ಪತ್ರಿಕೋದ್ಯಮ ಮಾಧ್ಯಮದವರು. ಪ್ರತಿ ವರ್ಷನೂ ನಮಗೆ ಸ್ಫೂರ್ತಿ ತುಂಬಿದ್ದೀರಿ. ಈ ವರ್ಷನೂ ಸ್ಫೂರ್ತಿ ತುಂಬಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ಕೊಳ್ಳಿಕ್ಕೆ ನೀವು ಕೂಡ ಭಾಜನರಾಗಬೇಕು ಅಂತ ಹೇಳ್ಬಿಟ್ಟು ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೇನೆ.